ಅದು ಅದು ಯಾರೋ ಬಂದು ಮಗು ಬೇಡ ಅಂತ ಬಿಟ್ಟು ಹೋದ್ರು. ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಯಾರು ಎಲ್ಲಿಂದ ಬಂದ್ರು ಅಂತ ಎಂಟ್ರಿ ಮಾಡ್ಕೊಳ್ದೆ ಸುಮ್ಮನೆ ಮಗುನ್ ತಗೊಂಡ್ಬಿಟ್ರಾ? ಇಲ್ಲ ಶಂಕರ್, ಅವ್ರ ಮಗು ಬೇಡ ಅಂತ ಬಿಟ್ಟು ಹೋದ್ಮೇಲೆ ಒಂದೇ ಒಂದ್ಸಲ ಬಂದಿದ್ರಷ್ಟೇ. ಹಾಗಿದ್ಮೇಲೆ ನಾನು ಯಾಕೆ ಡೀಟೇಲ್ಸ್ ತಗೊಳ್ಳಿ ಹೇಳು? ನೀವು ಹೇಳೋ ಸುಳ್ಳು ನಂಬೋದಕ್ಕೆ ನಾನೇನು ದಡ್ಡ ಅಲ್ಲ. ಸತ್ಯ ಹೇಳಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಮಾತಾಡಲ್ಲ. ಶಂಕರ್, ನಾನು ಹೇಳ್ತಿರೋದು ನಿಜ. ಆ ಮಗುನ ಬಿಟ್ಟು ಹೋಗಿ ತುಂಬಾ ವರ್ಷಗಳಾಗೋಯ್ತು. ನಿಜವಾಗ್ಲೂ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ನಂಗೆ. ನೋಡಿ, ತುಂಬಾ ತಾಳ್ಮೆಯಿಂದ ಒಳ್ಳೆ ತಂದಲ್ಲಿ ಕೇಳ್ತಾ ಇದ್ದೀನಿ. ಹೇಳ್ಬಿಡಿ, ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ನನಗ್ ಗೊತ್ತಿರೋ ನಿಜನೆಲ್ಲ ನಿನ್ಗೆ ಹೇಳಿದೀನಿ ಶಂಕರ. ಇದನ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ. ನಿನ್ ಕತೆ ಎಲ್ಲ ನನಗ್ ಬೇಕಾಗಿಲ್ಲ. ನಿಜ ಏನು ಅಂತ ಗೊತ್ತಾಗ್ಬೇಕು. ನೋಡು, ನಾನು ತಲೆ ಕೆಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡ. ಇನ್ನು 24 ಗಂಟೆ ಟೈಮ್ ಅಷ್ಟೇ ನಿನಗೆ. ಅಷ್ಟ್ರಲ್ಲಿ ನೀನಾಗಿ ನೀನೇ ಬಂದು ಸತ್ಯ ಹೇಳಬೇಕು. ಹೇಳ್ತೀಯ. ಹಾಗೊಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಈ ಜಾಗದಲ್ಲಿ ಆಶ್ರಮನೂ ಇರಲ್ಲ, ಮಕ್ಕಳು ಇರಲ್ಲ. ಮಕ್ಕಳನ್ನೆಲ್ಲ ಮಾರಾಟ ಮಾಡ್ತಿದ್ಯಾ ಅಂತ ಕೇಸ್ ಹಾಕ್ಸಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋಗಿ ಮಾಡ್ತೀನಿ.